ನಮಸ್ಕಾರ ವೀಕ್ಷಕರೇ, ಒಂದು ದೇಶ ಒಂದು ತೆರಿಗೆ ಮೂಲಕ ಸ್ವರ್ಗವನ್ನೇ ತೋರಿಸುವುದಾಗಿ ಜಿಎಸ್ಟಿ ಹೆಸರಲ್ಲಿ ರಾಜ್ಯಗಳಿಂದ ತೆರಿಗೆ ಹಕ್ಕನ್ನ ಕಿತ್ತುಕೊಂಡಿದ್ದಂತಹ ಮೋದಿ ಸರ್ಕಾರ ಈಗ ತೆರಿಗೆ ಪಾಲನ್ನ ಕೊಡಲು ಆಗುವುದಿಲ್ಲ ಅಂತ ಹೇಳಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ನಿಮ್ಮ ಖರ್ಚು ವೆಚ್ಚಗಳಿಗೆ ಬೇಕಿದ್ದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡ್ತೇವೆ ಅಂತೇಳಿ ಮೋದಿ ಸರ್ಕಾರ ಹೇಳಿದೆ. ಸರ್ಕಾರದ ಈ ನಡೆಗೆ ಬಹುತೇಕ ರಾಜ್ಯ ಸರ್ಕಾರಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಜೊತೆಗೆ ವಿರೋಧ ಪಕ್ಷಗಳು ಕೂಡ ಸರ್ಕಾರದ ನಡೆಯನ್ನ ಖಂಡಿಸ್ತಾ ಇದ್ದಾವೆ. ರಾಜ್ಯಗಳಿಗೆ ನೀಡಬೇಕಾಗಿದ್ದಂತಹ ಜಿಎಸ್ಟಿ ಪಾಲನ್ನ ನೀಡದೆ ಮೋದಿ ಸರ್ಕಾರ ಕೈ ಎತ್ತಿದ್ದು ಯಾಕೆ? ಆರ್ಥಿಕ ಸಂಕಷ್ಟಕ್ಕೆ ದೇವರ ಆಟವನ್ನ ಆರಂಭಿಸಿದ್ದು ಯಾಕೆ? ಇದು ಇವತ್ತಿನ ಪ್ರೈಮ್ ಸ್ಟೋರಿ. ಈ ವಿಡಿಯೋವನ್ನ ನೋಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಜೊತೆಗೆ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಫಾಲೋ ಮಾಡಿ. ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿಯಲ್ಲಿನ ರಾಜ್ಯಗಳ ಪಾಲನ್ನ ಕೇಂದ್ರ ಸರ್ಕಾರ ತಕ್ಷಣವೇ ನೀಡಬೇಕು ಅಂತೇಳಿ ಸಿಪಿಐಎಂ, ಕಾಂಗ್ರೆಸ್, ಟಿಆರ್ಎಸ್, ಶಿವಸೇನೆ, ಡಿಎಂಕೆ ಮತ್ತು ಟಿಎಂಸಿ ಪಕ್ಷಗಳು ಸಂಸತ್ತಿನಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಒತ್ತಾಯವನ್ನ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ರು. ಜಿಎಸ್ಟಿಯಲ್ಲಿ ಹಣವನ್ನ ಪಾವತಿ ಮಾಡದೇ ಇದ್ರೆ ಅಭಿವೃದ್ಧಿ ಕಾರ್ಯಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ಅಂತೇಳಿ ಪ್ರಾದೇಶಿಕ ಪಕ್ಷಗಳು ಕೂಡ ಹೇಳಿದ್ವು. ತಕ್ಷಣ ಹಣವನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಲಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಆಗಿನಿಂದಲೂ ರಾಜ್ಯಗಳ ಜೊತೆ ಚೆಲ್ಲಾಟವನ್ನ ಆಡ್ತಾ ಬಂದಿದೆ. ಜಿಎಸ್ಟಿ ಪಾಲನ್ನ ನೀಡಬಹುದು ಎಂದು ನಂಬಿದ್ದಂತಹ ರಾಜ್ಯಗಳಿಗೆ ಮೋದಿ ಸರ್ಕಾರ ಕಡಿಮೆ ಬಡ್ಡಿ ದರದಲ್ಲಿನ ಸಾಲದ ಪ್ರಯೋಗಕ್ಕೆ ಈಗ ಮುಂದಾಗಿದೆ. ಜಿಎಸ್ಟಿ ಕೊರತೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಜ್ಯಗಳ ಮುಂದೆ ಎರಡು ಬಗೆಯ ಸಾಲದ ಆಯ್ಕೆಗಳನ್ನ ಇಟ್ಟಿದೆ. ಕೋವಿಡ್-19 ಬಿಕ್ಕಟ್ಟಿನ ಪರಿಣಾಮ ಆರ್ಥಿಕತೆಗೆ ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ಸರ್ಕಾರ ಈ ವರ್ಷ ಭಾರಿ ಸಾಲದ ಮೊರೆ ಹೋಗಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಜಿಎಸ್ಟಿ ಜಾರಿಯ ಪರಿಣಾಮ 2020-21ರಲ್ಲಿ ಉಂಟಾಗಲಿರುವಂತಹ 97,000 ಕೋಟಿ ರೂಪಾಯಿ ನಷ್ಟಕ್ಕೆ ಸಂಬಂಧಿಸಿದಂತೆ ರಾಜ್ಯಗಳು ಹಣಕಾಸು ಸಚಿವಾಲಯದ ವಿಶೇಷ ಯೋಜನೆಯ ಅಡಿಯಲ್ಲಿ ಅಂದ್ರೆ ಸ್ಪೆಷಲ್ ವಿಂಡೋದಲ್ಲಿ ಸಾಲವನ್ನ ಪಡೆಯಬಹುದಾಗಿದೆ. ಈ ಸಾಲದ ಬಡ್ಡಿಯನ್ನ ಜಿಎಸ್ಟಿ ಸೆಸ್ ಸಂಗ್ರಹದಿಂದ ಸಿಗುವಂತಹ ಹಣದಲ್ಲಿ ಭರಿಸಲಾಗುವುದು. ಹೀಗಾಗಿ ರಾಜ್ಯಗಳಿಗೆ ಹೆಚ್ಚುವರಿ ಹೊರೆ ಇರುವುದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಮೊದಲನೇ ಆಯ್ಕೆಯನ್ನ ತಿಳಿಸಿದೆ. ಇನ್ನು ಎರಡನೆಯ ಆಯ್ಕೆಯಲ್ಲಿ ರಾಜ್ಯಗಳು ಜಿಎಸ್ಟಿ ಅನುಷ್ಠಾನ ಮತ್ತು ಕೋವಿಡ್ ಬಿಕ್ಕಟ್ಟಿನ ಪರಿಣಾಮದಿಂದಾಗಿ ಉಂಟಾಗಿರುವಂತಹ ನಷ್ಟಕ್ಕೆ ಮತ್ತು ಪರಿಹಾರಕ್ಕೆ 2.35 ಕೋಟಿ ರೂಪಾಯಿ ಸಾಲವನ್ನ ಮಾರುಕಟ್ಟೆಯಿಂದ ಪಡೆಯಬಹುದಾಗಿದೆ. ಆದರೆ ಇದಕ್ಕೆ ತಗುಲುವಂತಹ ಬಡ್ಡಿಯನ್ನ ರಾಜ್ಯಗಳು ತಮ್ಮ ಸಂಪನ್ಮೂಲದಿಂದ ಭರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ದಿಕ್ಕು ತೋಚದಂತಾಗಿದೆ ಅಂತೇಳಿ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸಾಕಷ್ಟು ತಲೆ ಬಿಸಿ ಮಾಡಿಕೊಂಡಿದ್ದಂತಹ ಯಡಿಯೂರಪ್ಪನವರು ಕೇಂದ್ರದ ನಿರ್ಧಾರಕ್ಕೆ ಈಗ ಮಂಡಿಯೂರಿ ಕುಳಿತಿದ್ದಾರೆ. ಕೇಂದ್ರ ಸರ್ಕಾರ ನೀಡಿರುವಂತಹ ಎರಡು ಆಯ್ಕೆಯಲ್ಲಿ ಸಾಲ ಪಡೆಯುವಂತಹ ಆಯ್ಕೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಆಯ್ಕೆ ಮಾಡಿಕೊಳ್ಳಲು ಮುಂದಾಗಿದೆ. ಮೊದಲನೆಯ ಆಯ್ಕೆಯಲ್ಲಿ ಕರ್ನಾಟಕ ಸರ್ಕಾರ 18,289 ಕೋಟಿ ರೂಪಾಯಿ ಜಿಎಸ್ಟಿ ಪರಿಹಾರಕ್ಕೆ ಅರ್ಹವಾಗಿತ್ತು. ಇದರಲ್ಲಿ 6,969 ಕೋಟಿ ರೂಪಾಯಿ ಸೆಸ್ನಿಂದ ಬರ್ತಾ ಇತ್ತು. ಉಳಿದಂತಹ 11,324 ಕೋಟಿ ರೂಪಾಯಿಗಳನ್ನ ವಿಶೇಷ ವಿಂಡೋ ಮೂಲಕ ಅಂದ್ರೆ ಆರ್ಬಿಐ ನಿಂದ ಸಾಲವನ್ನ ಪಡೆಯಲು ಅನುವು ಮಾಡಿಕೊಡುವುದಾಗಿ ಕೇಂದ್ರ ಸರ್ಕಾರ ಹೇಳಿತ್ತು. ಇದರ ಅಸಲು ಮತ್ತು ಬಡ್ಡಿಯನ್ನ ಪರಿಹಾರ ಸೆಸ್ ನಿಧಿಯಿಂದ ಪಾವತಿ ಮಾಡಲಾಗ್ತದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿತ್ತು. ಇದಲ್ಲದೆ ರಾಜ್ಯ ಜಿಡಿಪಿಯ 1% ಅಂದರೆ 18,036 ಕೋಟಿ ರೂಪಾಯಿ ಹೆಚ್ಚುವರಿ ಸಾಲವು ಕೂಡ ಲಭ್ಯ ಇದೆ ಅಂತೇಳಿ ಕೇಂದ್ರ ಸರ್ಕಾರ ತಿಳಿಸಿತ್ತು. ರಾಜ್ಯ ಸರ್ಕಾರ ಇದೇ ಆಯ್ಕೆಯನ್ನ ಮಾಡಿಕೊಂಡಿದೆ. 11,324 ಪ್ಲಸ್ 18,036 ಕೋಟಿ ರೂಪಾಯಿಗಳ ಸಾಲವನ್ನ ರಿಸರ್ವ್ ಬ್ಯಾಂಕ್ ನಿಂದ ಪಡೆದುಕೊಳ್ಳಲು ರಾಜ್ಯ ಸರ್ಕಾರ ಈಗ ಮುಂದೆ ಬಂದಿದೆ. ರಾಜ್ಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಹಣವನ್ನ ಕೇಳುವುದರ ಬದಲಾಗಿ ಈಗ ಜನರ ಮೇಲೆ ಸಾಲದ ಹೊರೆಯನ್ನ ಹೊರಿಸ್ತಾ ಇದ್ದಾರೆ ಅಂತೇಳಿ ಯಡಿಯೂರಪ್ಪನವರ ಬಗ್ಗೆ ಅನೇಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ಸರ್ಕಾರದ ಪ್ರಸ್ತಾಪವನ್ನ ಕೇರಳ ಸರ್ಕಾರ ಸಂಪೂರ್ಣವಾಗಿ ತಳ್ಳಿ ಹಾಕ್ತಾ ಇದೆ ಅಂತೇಳಿ ಕೇರಳದ ವಿತ್ತ ಸಚಿವರಾಗಿರ್ತಕ್ಕಂತಹ ಥಾಮಸ್ ಐಸಾಕ್ ಅವರು ತಿಳಿಸಿದ್ದಾರೆ. ರಾಜ್ಯಗಳು 97,000 ಕೋಟಿ ರೂಪಾಯಿ ಸಾಲವನ್ನ ಪಡೆಯಬಹುದು, ಇಲ್ಲವೇ ಪೂರ್ಣ 2.35 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಹೊಂದಬಹುದು ಅಂತೇಳಿ ಎರಡು ಆಫರ್ ಅನ್ನ ನೀಡಿದ್ದಂತ
ಮಾಡುವಂತಹ ಕೇಂದ್ರದ ಕ್ರಮವನ್ನ ಕೇರಳ ಸರ್ಕಾರ ಖಂಡನೆಯನ್ನ ಮಾಡಿದೆ. ಆತ್ಮನಿರ್ಭರವಾಗಿರುವ ಸ್ವಾವಲಂಬಿ ರಾಜ್ಯಗಳು ಕೇಂದ್ರ ಸರ್ಕಾರದ ಪ್ರಸ್ತಾವವನ್ನು ಒಪ್ಪಲು ಸಾಧ್ಯವೇ ಇಲ್ಲ. ಜಿಎಸ್ಟಿ ಪರಿಹಾರ ನಮ್ಮ ಸಂವಿಧಾನ ಹಕ್ಕು ಅಂತೇಳಿ ಥಾಮಸ್ ಐಸಾಕ್ ಅವರು ಹೇಳಿದ್ದಾರೆ. States now, even in this situation, must revisit. This 14% growth assumption is untenable. You must be willing to reduce this guarantee rate. Every state, including BJP states, everyone virtually said, even consider this. Unanimous stand of the GST Council. So, it was not discussed, but central government decided to put pressure on the states. They began to delay the payment of GST compensation. So GST compensation was in arrears and so on. And then in March beginning, just before the parliament session, in the council, already there were arrears of payment of something 50,000 crores. So there was a lot of criticism and so on. Then the Union Finance Minister agreed. After the parliament session in April, we will have a special session to discuss the compensation. April came, then pandemic came, then we went to May. June finally, the council meeting was held. There was no item on compensation in the agenda. So we raised it again, and there was a big shouting match. Now some of the BJP governments changed the stance a bit. There were people who were opposing the way we were raising the issue, and so on. So it was agreed we'll meet in July exclusively to discuss the GST compensation. But no meeting in July. At the end of August, the councilmen, and we had a 5-hour discussion, state after state, including Karnataka, even Bihar, stated as a model obligation and legal obligation of central government to provide the GST compensation, and just best that central government borrow and make available the money, and so on. And then, at the end of 5-hour discussion, suddenly, totally disconnected what the proceedings of the House, the central government puts forward 2 propositions. Either you take it or leave it. A kind of ultimatum here. This is not done. This is unacceptable. This is not the way the council is to run, and that kind of browbeating cannot be accepted. What was the argument of the central government? Central government now wants to distinguish between normal shortfall in the GST revenue and shortfall that is created by extraordinary events. The COVID is one such extraordinary event. Therefore, the proposition number 1 said 3 lakh crores is the compensation required, because that will be the shortfall in GST revenue. But 70,000 crores would come from GST cess. So then there is a remainder 2.3 lakh crores, of which 97,000 crores they calculate is the normal loss. That the central government will borrow and give you the GST cess fund. What about the rest? About 1.3 lakh crores. That the states should sacrifice. 2,
Second proposition, you states borrow the entire amount, but you will have to bear the interest of it. This logic I have never understood is, okay, send state borrow, there has to be interest paid to that, but that interest can be recouped from the cess. Why should the state bear? Oh, the argument is their borrowing will have a price and therefore it will discourage states from borrowing. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಮಹಾದ್ರೋಹವನ್ನ ಎಸಗಿದೆ ಅಂತ ಹೇಳಿ ದೆಹಲಿ ಸರ್ಕಾರ ಆರೋಪವನ್ನ ಮಾಡಿದೆ. ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಮಂತ್ರಿಯವರಿಗೆ ಪತ್ರವನ್ನ ಬರೆದಿದ್ದಾರೆ. ಕೇಂದ್ರ ಸರ್ಕಾರ ನಿಯಮದಂತೆ ರಾಜ್ಯಗಳಿಗೆ ನೀಡಬೇಕಾಗಿರತಕ್ಕಂತಹ ನ್ಯಾಯಯುತವಾದ ಜಿಎಸ್ಟಿ ಪರಿಹಾರದ ಹಣವನ್ನ ನೀಡಲು ಹಿಂದೇಟು ಹಾಕ್ತಾ ಇರುವಂತದ್ದು ಸರಿಯಾದಂತಹ ಕ್ರಮ ಅಲ್ಲ. ಇದು ನಮ್ಮ ರಾಷ್ಟ್ರದ ಫೆಡರಲಿಸ್ಟ್ ನೀತಿಗೆ ಅಸಹನೀಯ ಹೊಡೆತವನ್ನ ಕೊಡ್ತಾ ಇದೆ. ಹೀಗಾಗಿ ರಾಜ್ಯಗಳಿಗೆ ಸಾಲ ನೀಡುವ ಬದಲು ಕೇಂದ್ರ ಸರ್ಕಾರವೇ ಸಾಲವನ್ನ ಪಡೆದು ನಮ್ಮ ಪಾಲನ್ನ ನೀಡಬೇಕು ಅಂತೇಳಿ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನ ಬರೆಯೋದ್ರ ಮುಖಾಂತರ ಒತ್ತಾಯವನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಈ ನಡೆ ರಾಜ್ಯಗಳ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತೇಳಿ ಸಿಪಿಐಎಂ ಪಾಲಿಟ್ ಬ್ಯೂರೋ ಸದಸ್ಯರಾಗಿರ್ತಕ್ಕಂತಹ ಪ್ರಕಾಶ್ ಕಾರಟ್ ಅವರು ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ಒಂದು ರಾಷ್ಟ್ರ ಒಂದು ತೆರಿಗೆ ಎಂಬುದರಲ್ಲಿಯೇ ಒಕ್ಕೂಟ ತತ್ವ ವಿರೋಧಿ ನಿಲುವು ಅಡಕವಾಗಿದೆ. ಇದು ವಿವಿಧ ವಲಯಗಳಲ್ಲಿ ರಾಜ್ಯಗಳ ಹಕ್ಕುಗಳನ್ನ ನಾಶಪಡಿಸ್ತಾ ಇದೆ. ಮೋದಿ ಸರ್ಕಾರದ ಕೇಂದ್ರೀಕರಣದ ದಾವಂತಕ್ಕೆ ಅನುಗುಣವಾಗಿ ಇದೆ ಅಂತೇಳಿ ಇದು ಕಾಣಿಸ್ತಾ ಇದೆ. ಜಿಎಸ್ಟಿ ಕೇಂದ್ರ ಸರ್ಕಾರದ ವಿತ್ತೀಯ ಸರ್ವಾಧಿಕಾರಿ ಶಾಹಿಯನ್ನ ಬಲಪಡಿಸ್ತಾ ಇದೆ. ರಾಜ್ಯಗಳನ್ನ ಭಿಕ್ಷೆ ಬೇಡುವಂತಹ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಇಳಿಸಿದೆ. ಇವೆಲ್ಲವೂ ಕೂಡ ಜಿಎಸ್ಟಿ ವ್ಯವಸ್ಥೆಯ ಅಮೂಲಾಗ್ರವಾಗಿ ಬದಲಿಸಬೇಕಾದಂತಹ, ಬಹುಶಃ ಅದನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಬೇರೆ ವ್ಯವಸ್ಥೆಯನ್ನ ರೂಪಿಸುವಂತಹ ಅಗತ್ಯತೆಯನ್ನ ಎತ್ತಿ ತೋರಿಸ್ತಾ ಇದೆ ಅಂತೇಳಿ ಪ್ರಕಾಶ್ ಕಾರಟ್ ಅವರು ತಿಳಿಸಿದ್ದಾರೆ. ಪ್ರವಾಹ ಹಾಗೂ ಲಾಕ್ಡೌನ್ ಇಂದ ಉಂಟಾಗಿರ್ತಕ್ಕಂಥ ಸಂಕಷ್ಟಗಳಿಗೆ ಪರಿಹಾರವನ್ನ ನೀಡಲು ಹಣ ಇಲ್ಲ ಅಂತೇಳಿ ಯಡಿಯೂರಪ್ಪನವರು ಒಂದ್ ಕಡೆ ಗೋಳಾಡ್ತಾ ಇದ್ದಾರೆ. ಇತ್ತ ನಮಗೆ ಬರಬೇಕಾಗಿರ್ತಕ್ಕಂತಹ ನ್ಯಾಯಬದ್ಧ ಜಿಎಸ್ಟಿ ಪರಿಹಾರವನ್ನ ಕೊಡೋದಿಲ್ಲ ಅಂತೇಳಿ ಮೋದಿ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ರಾಜ್ಯದ ಜನ ಏನ್ ಮಾಡಬೇಕು? ಮಣ್ಣು ತಿನ್ಬೇಕಾ? ರಾಜ್ಯದ 25 ಜನ ಸಂಸದರು ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಹರಿಯನ್ನ ಆಯ್ದಿದ್ದಾರೆ. ಇಷ್ಟೆಲ್ಲ ವಿರೋಧ ವ್ಯಕ್ತ ಆಗ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ತನ್ನ ನಿರ್ಧಾರವನ್ನ ಬದಲಿಸಲು ಮನಸ್ಸು ಮಾಡ್ತಾ ಇಲ್ಲ ಅಂತೇಳಿ ಅನೇಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಜಿಎಸ್ಟಿ ಹೆಸರಲ್ಲಿ ದೋಖಾ ಮಾಡ್ತಾ ಇದೆಯಾ ಅಥವಾ ಪರ್ಯಾಯ ಮಾರ್ಗಗಳನ್ನ ಹುಡುಕುತ್ತದಾ, ಇಲ್ಲವೇ ದೇವರ ಮೇಲೆ ಭಾರ ಹಾಕಿ ಕೈ ತೊಳೆದುಕೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು